ದುರ್ಗಾ, ಇದೀಗ ಏನೆಲ್ಲ ಆಯಿತೋ ಅದು ಪ್ರಾರಂಭ ಅಷ್ಟೇ. ಮುಂದೆ ಇನ್ನೂ ಸಂಕಷ್ಟಗಳಿದೆ. ಇನ್ನು ನಿನ್ನ ಮುಂದೆ ದೊಡ್ಡ ಸವಾಲುಗಳೇ ಬರುತ್ತೆ. ಅದನ್ನು ಧೈರ್ಯದಿಂದ ಎದುರಿಸಬೇಕು. ನಿನ್ನ ಜೊತೆ ಈ ದುರ್ಗೆ ಇದ್ದಾಳೆ ಅನ್ನೋದನ್ನ ಮರಿಬೇಡ. ನೀನು ಸಾಮಾನ್ಯಳಲ್ಲ ದುರ್ಗಾ. ನಿನ್ನಲ್ಲಿ ಛಲ ಇದೆ, ಆದರೆ ಧೈರ್ಯ ಮಾತ್ರ ಕಡಿಮೆ ಇದೆ. ಅದನ್ನು ಕಾಪಾಡ್ಕೋ, ಎಲ್ಲ ಒಳ್ಳೆಯದಾಗುತ್ತೆ. ಆ ದೇವಿನೇ ನಿನ್ನ ಕುಟುಂಬವನ್ನೇ ಕಾಪಾಡ್ತಾಳೆ. ನಿನ್ನ ಮಾತು ಕೇಳಿ ನನಗೆ 100 ಆನೆ ಬಲ ಬಂದಂಗೆ ಆಗ್ತಿದೆ ಅಜ್ಜಿ. ನಿನ್ನ ಋಣ ನಾನು ಯಾವತ್ತೂ ಮರೆಯೋದಿಲ್ಲ ಅಜ್ಜಿ. ಇದರಲ್ಲಿ ಋಣದ ಪ್ರಶ್ನೆ ಏನಿದೆಯಮ್ಮ? ನನ್ನ ಕರ್ತವ್ಯ ನಾನು ಮಾಡಿದೆ ಅಷ್ಟೇ. ಮಗಳ ದುಃಖನ ತಾಯಿ ಕೇಳಬೇಕಲ್ವಾ? ಅದನ್ನೇ ನಾನು ಮಾಡಿದೆ ಅಷ್ಟೇ. ಒಂದು ಮಾತು ದುರ್ಗಾ, ಈಗಿನ್ನು ಯುದ್ಧ ಪ್ರಾರಂಭವಾಗಿದೆ. ಮುಂದೆ ಬರೋ ಪರೀಕ್ಷೆಗಳಿಗೆ ನೀನು ಸಿದ್ಧವಾಗಿರಬೇಕು. ಎಲ್ಲರ ಪರವಾಗಿ ನೀನು ಮುಂದೆ ನಿಲ್ಲಬೇಕು. ನನ್ನ ಯಾವ ಮಾತನ್ನು ಮರೆಯಬೇಡ. ಸರಿ ಅಜ್ಜಿ, ನಾನು ಯಾವುದನ್ನು ಮರೆಯೋದಿಲ್ಲ. ಆಗೋದೆಲ್ಲ ಒಳ್ಳೆಯದಕ್ಕೆ ಅನ್ನೋದು ಸತ್ಯವಾದ ಮಾತು. ಅವಳ ಹೆಸರು ನಿನ್ನಲ್ಲೇ ಇದೆ. ಅವಳ ಶಕ್ತಿಯೇ ನಿನ್ನ ಜೊತೆಯಲ್ಲಿರೋದು. ನಿನಗೆ ಎಲ್ಲ ಒಳ್ಳೆಯದಾಗೇ ಆಗುತ್ತೆ. ಅಣ್ಣ, ನೀರು ತಗೋ. ಕುಡಿಮ. ಪುಟ್ ಮೇಡಮ್, ಪುಟ್ ಮೇಡಮ್. ಯಾಕೆ ಪುಟ್ ಮೇಡಮ್ ಹೀಗೆಲ್ಲ ಮಾಡ್ಕೊಂಡೆ? ಇಷ್ಟೊತ್ತು ನನ್ನ ಪ್ರಾಣನೇ ಹೋದಂಗಾಗಿತ್ತು ಗೊತ್ತಾ? ನಿನಗೆ ಪ್ರಜ್ಞೆ ಬಂದಿದೆ ಅನ್ನೋ ವಿಷಯ ಕೇಳಿ ನೀನು ಅಪ್ಕೊಂಡು ಮುದ್ದಾಡ್ಬೇಕು ಅಂತ ಓಡೋಡ್ ಬಂದಿದ್ದೀನಿ. ಆದ್ರೆ ನಿನಗೆ ನನ್ನ ಮೇಲಿರೋ ಕೋಪ ಇನ್ನೂ ಕಡಿಮೆ ಆಗಿಲ್ಲ ಅಲ್ವಾ? ನಾನು ನಿನಗೆ ಏನ್ ಮಾಡಿದ್ದೀನಿ ಅಂತ ನನ್ನ ಮೇಲೆ ಇಷ್ಟೊಂದು ದ್ವೇಷ ಮಾಡ್ತಿದ್ಯಾ? ನಂಗೆ ಯಾಕೆ ಈ ತರ ಶಿಕ್ಷೆ ಕೊಡ್ತಿದ್ಯಾ ಪುಟ್ ಮೇಡಮ್? ನೋಡು, ಒಂದ್ ಮಾತು ನೆನ್ಪಿಟ್ಕೊ, ನಾನು ಯಾವಾಗ್ಲೂ ನಿನಗೆ ಒಳ್ಳೇದನ್ನ ಮಾತ್ರ ಮಾಡ್ತೀನಿ, ಕೆಟ್ಟದನ್ನ ಮಾಡಲ್ಲ ಪುಟ್ ಮೇಡಮ್. ನಿನಗೆ ನನ್ನ ಮೇಲೆ ಅಷ್ಟೊಂದು ಕೋಪ ಇದ್ರೆ ನನಗೆ ಏನ್ ಬೇಕಾದ್ರೂ ಶಿಕ್ಷೆ ಕೊಡು, ನಾನು ಅದನ್ನ ಸಂತೋಷವಾಗಿ ಅನುಭವಿಸ್ತೀನಿ. ಆದ್ರೆ ನಿನಗೆ ಈ ತರ ಏನಾದ್ರೂ ಮಾಡ್ಕೋಬೇಡ ಪುಟ್ ಮೇಡಮ್. ಅದನ್ನ ನನ್ನಿಂದ ಸಹಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ನೋಡು, ನನ್ನ ಜೊತೆ ಮಾತಾಡಕ್ ಇಷ್ಟ ಇಲ್ಲ ಅಂದ್ರೆ, ನನ್ನ ನೋಡಕ್ ಇಷ್ಟ ಇಲ್ಲ ಅಂದ್ರೆ ಪರವಾಗಿಲ್ಲ. ನಿನಗೆ ನನ್ನ ಮೇಲೆ ನಂಬಿಕೆ ಬರೋವರೆಗೂ ನಾನು ನಿನ್ನ ಹತ್ರ ಬರೋದಿಲ್ಲ ಪುಟ್ ಮೇಡಮ್. ದೂರದಿಂದಾನೆ ನಿನ್ನ ನೋಡ್ಕೊಂಡು ಸಂತೋಷವಾಗಿರ್ತೀನಿ. ನೀನು ಈ ಮನೆ ಮಹಾಲಕ್ಷ್ಮಿ. ನೀನೇ ಇಲ್ಲಿಲ್ಲ ಅಂದ್ರೆ ನಾವೆಲ್ಲರೂ ಹೇಗೆ ಸಂತೋಷವಾಗಿರ್ತೀವಿ ಹೇಳು?